V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣ 1948ರಲ್ಲಿ ಇದೇ ದಿನ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಂಚೂಣಿಯಲ್ಲಿ ಹೋರಾಡಿದಂಥ ಮಹಾತ್ಮ ಗಾಂಧೀಜಿಯವರನ್ನು ಕೊಂದು ಕಳೆಯಲಾಯಿತು. ಸ್ವಾತಂತ್ರ್ಯ ಸಿಕ್ಕ 6 ತಿಂಗಳಿಗೆ ಸ್ವಾತಂತ್ರ್ಯಕ್ಕಾಗಿ ಮುಂಚೂಣಿಯಲ್ಲಿ ಹೋರಾಡಿದ ವ್ಯಕ್ತಿಯನ್ನು ಹತ್ಯೆ ಮಾಡಿದ್ದು. ಅದು ಯಾರ ಸ್ವಾತಂತ್ರ್ಯ? ಜನಸಾಮಾನ್ಯರಿಗಿಂತ ಅಡ್ಡದಾರಿಯವರಿಗೆ ಸ್ವಾತಂತ್ರ್ಯ ಬಂತೆ? ಇದೊಂದು ಪ್ರಶ್ನೆ ಭೂತಾಕಾರವಾಗಿ ನಮ್ಮೆದುರು ನಿಲ್ಲುತ್ತದೆ. ಈಗ ಕಾಲ ಸರಿದು ಹೋಗಿದೆ. 3/4 ಶತಮಾನವೇ ದಾಟಿ ಹೋಗಿರುವುದರಿಂದ ಸ್ವಾತಂತ್ರ್ಯಕ್ಕಾಗಿ ಯಾರು ಹೋರಾಡಿದರು, ಎಷ್ಟು ಪೆಟ್ಟು ತಿಂದರು, ಎಷ್ಟು ಜನ ಹತರಾದರು, ಎಷ್ಟು ಜನ ಕೊಲೆಯಾದರು, ಎಷ್ಟು ಜನ ಸುದ್ದಿ ಇಲ್ಲ ಹೆಸರಿಲ್ಲದೆ ಹೋದರು ಎನ್ನುವುದೆಲ್ಲ ಈಗಿನ ತಲೆಮಾರಿಗೆ ಅಗೋಚರ, ಇಲ್ಲವೇ ಅದರ ಬಗ್ಗೆ ಅರಿವಿಲ್ಲ, ಇಲ್ಲವೇ ಸುಳ್ಳು ಇತಿಹಾಸ ಸೃಷ್ಟಿಯಲ್ಲಿ ಅವೆಲ್ಲ ಮೂಲೆಗೆ ಬಿದ್ದಿರಬಹುದು. ಅದೇನೇ ಇದ್ದರೂ ಕೂಡ ಗಾಂಧೀಜಿಯವರ ವ್ಯಕ್ತಿತ್ವವೇ ಬೇರೆ. ಇಡೀ ಜಗತ್ತು ಅವರನ್ನು ಒಪ್ಪಿಕೊಂಡಿದೆ. ದೇಶದಲ್ಲಿ ಅವರ ವಿರುದ್ಧ ಇವಾಗಲೂ ಕೂಡ ಸಾಕಷ್ಟು ಮಾತುಗಳು, ವಾದಗಳು ಬರ್ತಾ ಇದ್ದರೂ ಕೂಡ ಇಡೀ ಜಗತ್ತೇ ಅವರನ್ನು ಒಪ್ಪಿಕೊಂಡಿರೋದ್ರಿಂದ ಈ ವೈರುಧ್ಯಗಳು ಅವರ ಜನಪ್ರಿಯತೆಯನ್ನು ತಗ್ಗಿಸುವಲ್ಲಿ ಸಾಧ್ಯವಾಗಿಲ್ಲ. ಇಡೀ ಜಗತ್ತಿನಲ್ಲಿ ಹೆಚ್ಚು ದೇಶಗಳಲ್ಲಿ ತನ್ನ ಮೂರ್ತಿಗಳನ್ನು ಹೊಂದಿರುವ ವ್ಯಕ್ತಿ ಅಂದರೆ ಮಹಾತ್ಮ ಗಾಂಧೀಜಿಯವರು. ಹಾಗೂ ಈಗಿನ ಜಗತ್ತು ಬಹಳವಾಗಿ ಗಾಂಧೀಜಿ ಇಂದಿಗೂ ಪ್ರಸ್ತುತ ಎನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಪ್ರಸ್ತುತ ಅಂದರೆ ಏನು? ಈಗಿನ ಗೊಂದಲಮಯ, ಹಿಂಸಾತ್ಮಕ ಹೋರಾಟದ ಈ ಕಾಲಘಟ್ಟದಲ್ಲಿ, ಯುದ್ಧದ ಕಾಲಘಟ್ಟದಲ್ಲಿ, ಉದ್ವಿಗ್ನತೆಯ ಕಾಲಘಟ್ಟದಲ್ಲಿ ಗಾಂಧೀಜಿಯವರ ಅಸಹಕಾರ ಇರಬಹುದು, ಅಹಿಂಸಾತ್ಮಕ ಇರಬಹುದು. ಈ ಹೋರಾಟಗಳೆಲ್ಲ ಅಗತ್ಯ ಇದೆ. ಸಶಸ್ತ್ರ ಹೋರಾಟವಲ್ಲ, ಅಸಹಕಾರ ಹೋರಾಟ ಇತ್ಯಾದಿ ಹೋರಾಟಗಳ ಅಗತ್ಯವಿದೆ ಎನ್ನುವಂಥದ್ದು ಇಂದಿನ ಜಗತ್ತಿನ ಅತಿ ದೊಡ್ಡ ಒಂದು ಬೇಡಿಕೆಯಾಗಿದೆ. ಆದ್ದರಿಂದ ಗಾಂಧೀಜಿಯವರು ಹುಟ್ಟಿದ ದಿನ ಇರ್ಬೋದು, ಅವರು ಹುತಾತ್ಮರಾದ ದಿನ ಇರ್ಬೋದು, ಇಡೀ ಜಗತ್ತು ಅದನ್ನು ನೆನಪು ಮಾಡಿಕೊಳ್ತದೆ. ಇಂದಿಗೂ ಕೂಡ ಮರ್ತಿಲ್ಲ ಅನ್ನುವಂಥದ್ದೇ ಇಂದಿನ ವಿಶೇಷ. ಇನ್ನು ಕುಂಭಮೇಳದಲ್ಲಿ ಕಾಲ್ತುಳಿತವಾಗಿ 35-40 ಜನರು ಮರಣ ಹೊಂದಿದ್ದರೆ 90ರಿಂದ 100 ಜನರು ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ ಕೂಡ 15-20 ಜನರ ಸ್ಥಿತಿ ದಾರುಣವಾಗಿದೆ ಎಂದು ವರದಿಯಾಗಿದೆ. ಇತ್ತೀಚೆಗೆ ತಿರುಪತಿಯಲ್ಲಿ ಕಾಲ್ತುಳಿತವಾಗಿ ಸಾವಾಗಿತ್ತು. ಕಳೆದ ದಶಕದಲ್ಲಿ ಮಧುರೆಯ ಬಳಿ ಕಾಲ್ತುಳಿತವಾಗಿ ಸಾವಾಗಿತ್ತು. ಇತ್ತೀಚೆಗೆ ಶಬರಿಮಲೆಯಲ್ಲಿ ಕಾಲ್ತುಳಿತವಾಗಿ ಸಾವಾಗಿತ್ತು. ಕಳೆದ ವರ್ಷ ಉಜ್ಜಯಿನಿಯಲ್ಲಿ ಕಾಲ್ತುಳಿತವಾಗಿ ಸಾವಾಗಿತ್ತು. ಹಾಗಾಗಿ ಕಾಲ್ತುಳಿತ ಅನ್ನುವಂಥದ್ದು ಹೊಸದೇನಲ್ಲ, ಬೇರೆ ದೇಶಗಳಲ್ಲೂ ಆಗಿದೆ, ಬೇರೆ ಧರ್ಮಗಳವರ ಜಾತ್ರೆಗಳಲ್ಲೂ ಆಗಿದೆ. ನಮ್ಮ ದೇಶದಲ್ಲಿ ಹಲವಾರು ಕಾಲ್ತುಳಿತಗಳು, ಹಲವಾರು ಸಾವುಗಳಿಗೆ ಕಾರಣ ಆಗಿದೆ. ಇದು ಹೇಳುವಂಥ ವಿಶೇಷವೇನು? ನಿಮ್ಮ ಭಕ್ತಿ ಭಾವ ಎಷ್ಟಾದರೂ ಇರಲಿ, ನಿಮ್ಮ ಶಕ್ತಿಯ ಬಗೆಗೆ ನಿಮಗೆ ಅರಿವಿರಬೇಕು. ಗುಂಪಿನಲ್ಲಿ ನುಗ್ಗುವಷ್ಟು ತಾಕತ್ತಿದ್ದರೆ ಮಾತ್ರ ಕಾಲ್ತುಳಿತವಾಗುವಂಥ ಗುಂಪಿನಲ್ಲಿ ನುಗ್ಗಬೇಕು. ಇಲ್ಲದಿದ್ದರೆ ಹೊರಗಡೆಯೇ ಸ್ನಾನ ಮಾಡ್ಕೊಂಡು ಬರಬೇಕು. ಇಲ್ಲದಿದ್ದರೆ ಯಾವ ದೇವರು ಕೂಡ ನಿಮ್ಮನ್ನು ರಕ್ಷಿಸುವುದಿಲ್ಲ ಎನ್ನುವಂಥ ಸತ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿರಬೇಕು. ನಿಮ್ಮ ಕೈ ನಿಮ್ಮ ತಲೆಗೆ ಎನ್ನುವಂಥ ಸ್ಥಿತಿ ಎಲ್ಲ ಜಾತ್ರೆಗಳಲ್ಲಿ ಇರ್ತದೆ. ಇನ್ನು ಈ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ 1954ರಲ್ಲಿ ಇದೇ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುವಾಗ ಕಾಲ್ತುಳಿತವಾಗಿ 880 ಜನರು ಪ್ರಾಣ ಕಳೆದುಕೊಂಡಿದ್ದರು. ಮರಿ ಕುಂಭಮೇಳಗಳಲ್ಲಿ ಹರಿದ್ವಾರ್ನಲ್ಲಿ 1986ರಲ್ಲಿ ನಡೆದಂಥ ಕಾಲ್ತುಳಿತದಲ್ಲಿ 200 ಜನರು ಜೀವ ತೆತ್ತಿದ್ದರು. ಇನ್ನು ಕಾಲು ಕುಂಭಮೇಳ ನಡೆಯುವ ಮಹಾರಾಷ್ಟ್ರದ ನಾಸಿಕ್ನಲ್ಲಿ 2003ರಲ್ಲಿ 39 ಜನರು ಸತ್ತು
100ರಷ್ಟು ಜನರು ಗಾಯಗೊಂಡಿದ್ದರು. ಹಾಗಾಗಿ ಕುಂಭಮೇಳಕ್ಕೂ ಕಾಲ್ತುಳಿಕಕ್ಕೂ ಅವಿನಾಭಾವ ಸಂಬಂಧವಿದೆ. ಆದರೆ ಆ ಅವಿನಾಭಾವ ಸಂಬಂಧವನ್ನು ಮುಂದುವರಿಸಬಾರದು. ಜಾಗ್ರತೆ ಅದನ್ನು ಸಂಘಟಿಸುವವರಲ್ಲಿ ಮಾತ್ರವಲ್ಲ, ಅದಕ್ಕೆ ಹೋಗುವವರಲ್ಲಿ ಕೂಡ ಇರಬೇಕು. ಮೊದಲೇ ಹೇಳಿದ್ದಂತೆ ಭಕ್ತಿಭಾವವನ್ನು ಮೀರಿ ನಿಮ್ಮ ಶಕ್ತಿಭಾವದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮ ಶಕ್ತಿಗೆ ಮೀರಿದ್ದನ್ನು ಬರೇ ಭಕ್ತಿಭಾವದಿಂದ ಮಾಡಲು ಹೋದರೆ ಕಾಲ್ತುಳಿತವಾಗ್ತದೆ, ಕಾಲನ ಕರೆಗೆ ಓಗೊಡಬೇಕಾಗುತ್ತದೆ. ಕಾಲನ ಕರೆಗೆ ಓಗಟ್ಟ ಮೇಲೆ ನಿಮ್ಮ ಸಂಸಾರ ಏನಾಗುತ್ತದೆ ಎನ್ನುವುದರ ಬಗ್ಗೆ ನಿಮಗೆ ನೆನಪು ಇರಬೇಕು. ಯಾಕಂತ ಹೇಳಿದರೆ ಸತ್ತವರೆಲ್ಲ ಎಲ್ಲಿ ಹೋಗ್ತಾರಂತ ನಮಗಂತೂ ಗೊತ್ತಿಲ್ಲ. ಕೆಲವರ ಪ್ರಕಾರ ಕೈಲಾಸಕ್ಕೆ ಹೋಗ್ತಾರೆ, ಕೆಲವರ ಪ್ರಕಾರ ವೈಕುಂಠಕ್ಕೆ ಹೋಗ್ತಾರೆ, ಕೆಲವರ ಪ್ರಕಾರ ಸ್ವರ್ಗಕ್ಕೆ ಹೋಗ್ತಾರೆ, ಕೆಲವರ ಪ್ರಕಾರ ನರಕಕ್ಕೆ ಹೋಗ್ತಾರೆ, ಕೆಲವರು ಸತ್ತ ಮೇಲೂ ಬದುಕಿರ್ತಾರೆ. ಇವತ್ತೇ ನೋಡಿ ಗಾಂಧೀಜಿಯವರು ಹುತಾತ್ಮರಾದ್ದರಿಂದ ಅವರು ಸತ್ತರು, ಆವಾಗಲೇ ಅವರು ಸತ್ತು 75 ವರ್ಷ ದಾಟಿದರೂ ಕೂಡ ಇನ್ನೂ ಕೂಡ ಅವರು ಬದುಕಿದ್ದಾರೆ. ಅಂಥ ಬದುಕುವಂಥ ಸಾಧನೆ ಏನೂ ಮಾಡದೆ ಬರೀ ಜಾತ್ರೆಗೂ ಹೋಗಿ ಹೆಸರಿಲ್ಲದವರಾಗಿ ಹೋಗುವುದು ಸರಿಯಲ್ಲ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿದೆ, ನಿಮ್ಮ ಎಚ್ಚರಿಕೆ ಕೂಡ ನಿಮ್ಮ ಕೈಯಲ್ಲಿ ಇರಬೇಕು ಅಂತ ಹೇಳ್ಬೋದು. ಇನ್ನು ಕರ್ನಾಟಕದಲ್ಲಿ BJPಯ ಜಗಳ ಒಂದು ಮಟ್ಟಕ್ಕೆ ಶಾಂತವಾದಂತೆ ಕಂಡರೂ ಯುದ್ಧವೇ ಆರಂಭವಾಗಿದೆ. ಈಗ ಸಂಸದರಾಗಿರುವ ಸುಧಾಕರ್ ಅವರು, BJP ಸಂಸದ ಸುಧಾಕರ್ ಅವರು ವಿಜಯೇಂದ್ರ ವಿರುದ್ಧ ಇನ್ನು ಯುದ್ಧ ಮಾತ್ರ ಅಂತ ಹೇಳಿದ್ದಾರೆ. ಯಾಕಂದರೆ ನಿನ್ನೆ BJPಯ 23 ಜಿಲ್ಲಾ ಅಧ್ಯಕ್ಷರುಗಳನ್ನು ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಹಳೆಯ ಅಧ್ಯಕ್ಷರನ್ನೇ ಸತೀಶ್ ಕುಂಪಲ ಅವರನ್ನೇ ಮುಂದುವರಿಸಲಾಗಿದೆ. ಬೇರೆ ಜಿಲ್ಲೆಗಳಲ್ಲಿ ಒಂದು 3-4 ಜನರು ಮಾತ್ರ ಹೊಸಬರು, ಬೇರೆ ಎಲ್ಲ ಹಿಂದೆ ಯಾರು ಅಧ್ಯಕ್ಷರಾಗಿದ್ದರೋ ಅವರೇ. ಹಾಗಾಗಿ BSY ಪರವೇ ಹೆಚ್ಚಿದ ಒಲವು ಇನ್ನೂ ಕೂಡ BJP ಹೈಕಮಾಂಡ್ಗೆ ಇದ್ದಂತೆ ಕಾಣುತ್ತದೆ. ಇದನ್ನು ಯತ್ನಾಳ್ ಬಣ ಮಾತ್ರವಲ್ಲ, ಇಲ್ಲಿಯವರೆಗೆ ತಟಸ್ಥರಾಗಿದ್ದವರು ಕೂಡ ವಿರತೆ, ಮುಖ್ಯವಾಗಿ ಯಾವ ಬಣದಲ್ಲೂ ಇರದಿದ್ದ ಸಂಸದ ಸುಧಾಕರ್ ಅವರು ಇನ್ನು ಮೇಲೆ ವಿಜಯೇಂದ್ರ ವಿರುದ್ಧ ಯುದ್ಧವೇ ಗತಿ ಅಂತ ಹೇಳಿದ್ದಾರೆ. ಅಂತೇಳಿದರೆ ವಿಜಯೇಂದ್ರ ಯಾರನ್ನು ನಂಬ್ತಾ ಇಲ್ಲ, ತನ್ನ ಪಾಡಿಗೆ ತನ್ನ ಸ್ವಾರ್ಥವನ್ನು ನೋಡಿಕೊಳ್ಳುವರು ಅಂತ ಹೇಳಿದ್ದಾರೆ. ಇನ್ನು ಯತ್ನಾಳ್ ಅವರು ಕೂಡ ಅದೇ ಪಾಣಿಯಲ್ಲಿರುವುದು ಗೊತ್ತಾಗಿದೆ. ಅದರ ನಡುವೆ ಯತ್ನಾಳ್ ಅವರಿಗೆ ಒಂದು ಹಿನ್ನಡೆ ಕೂಡ ಆಗಿದೆ. ಅವರು ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪ್ರಕರಣಗಳನ್ನು ಹಿಂತೆಗೆದುಕೊಂಡುದರ ಬಗೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು. ಅದನ್ನು ವಜಾ ಮಾಡಿದ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದರೆ, ಈ ಅರ್ಜಿಯ ಹಿಂದಿರುವ ರಾಜಕೀಯವೇನು? ಇರೋದೇ ರಾಜಕೀಯನೇ. ರಾಜಕೀಯದವರು ಮೊನ್ನೆ ತಾನೇ ಹೊಸದಾಗಿ ಸಂಸದೆಯಾಗಿರುವ ಸಿನಿಮಾ ನಟಿ ಕಂಗನಾ ರನೌತ್ ಒಂದು ಮಾತು ಹೇಳಿದರು 1-2 ತಿಂಗಳ ಹಿಂದೆ. ರಾಜಕೀಯದಲ್ಲಿರುವವರು ರಾಜಕೀಯ ಮಾತಾಡದೆ ಇನ್ನೇನಪ್ಪ ಮಾತಾಡ್ತಾರೆ? ಹಾಗಾಗಿ ಇದು ಒಂದು ರೀತಿಯ ರಾಜಕೀಯದ ಬೇರೆ ಬೇರೆ ಮಜಲುಗಳು ಅಂತ ಹೇಳಬಹುದು. ಇನ್ನು ಸುಪ್ರೀಂ ಕೋರ್ಟ್ ಇನ್ನೊಂದು ತೀರ್ಪನ್ನು ಮಾತ್ರ ನೀಡಿದೆ. ಇದು ಸ್ವಲ್ಪ ಆಲೋಚಿಸಬೇಕಾದ ವಿಷಯ. ಯಾಕಂತ ಹೇಳಿದ್ರೆ ವೈದ್ಯಕೀಯ ಸೀಟ್ ಇರ್ಬೋದು, ಬೇರೆ ಬೇರೆ ಕಾಲೇಜುಗಳ ಸೀಟುಗಳು, PG ಸೀಟುಗಳು, ಪೋಸ್ಟ್ ಗ್ರಾಜ್ಯುಯೇಟ್ ಸೀಟುಗಳು ಸ್ಥಳೀಯ ಮೀಸಲಾತಿ ಅಂತ ಒಂದಷ್ಟು ಇರ್ತದೆ. ಸ್ಥಳೀಯ ಮೀಸಲಾತಿ ಕೊಡುವ ಅಗತ್ಯವಿಲ್ಲ. ಇದು ಸಂವಿಧಾನಕ್ಕೆ ಬದ್ಧವಾದುದಲ್ಲ. ಸಮಾನತೆಯ ನಿಯಮಕ್ಕೆ ವಿರುದ್ಧವಾದುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಹಾಗೂ ಯಾವುದೇ ಕಾಲೇಜಿಗೆ ಇಡೀ ಭಾರತದ ಎಲ್ಲಿಯವರು ಎಲ್ಲಿ ಬೇಕಾದರೂ ಯಾವ ಕಾಲೇಜಿನಲ್ಲಿ ಬೇಕಾದರೂ ಸೇರಬಹುದು ಅರ್ಹತೆಯ ಮೇಲೆ. ಹಾಗಾಗಿ ಸ್ಥಳೀಯ ಮೀಸಲಾತಿ ಇರಬಾರದು ಎನ್ನುವ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಇನ್ನು ಬ್ರಿಟನ್ನಿನಲ್ಲಿ ಇತ್ತೀಚೆಗೆ ಅಮೆರಿಕದಲ್ಲಿ ಬ್ರಿಟನ್ನಿನಲ್ಲಿ ಯುರೋಪಿನಲ್ಲಿ ಭಾರತೀಯರಿಗೆ ಯಾವುದೇ ತೊಂದರೆ ಇಲ್ಲ. ಭಾರತೀಯರನ್ನು ಯುರೋಪಿಯರು ಭಾಳ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ತಾ ಇರೋದು ನಮಗೆ ಗೊತ್ತಾಗಿದೆ. ಆದರೆ ಮುಖ್ಯವಾಗಿ ಹಿಂದೆ ಭಾರತೀಯರು ಸುರಕ್ಷಿತ ಎಂದು ನಂಬಲಾಗಿದ್ದ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಬ್ರಿಟನ್ನಿನಲ್ಲಿ ಭಾರತೀಯರ ಬಗೆಗೆ ಅಸಹನೆ ಹೆಚ್ಚಾಗಿದೆ. ಹಾಗೂ ಅವರ ಕೊಲೆಗಳು ಕೂಡ ಇತ್ತೀಚೆಗೆ ನಡೀತಾ ಇರುವುದು ಕಂಡುಬಂದಿದೆ. ಈಗ ಹೊರಬಂದಿರುವ ವಿಷಯ ಅಂತ ಹೇಳ್ತಿದ್ರೆ, ಬ್ರಿಟನ್ನಿನ ಗೃಹ ಇಲಾಖೆಯವರು ಒಂದು ಸಮೀಕ್ಷೆಯನ್ನು ನಡೆಸಿದ್ದು, ಆ ಸಮೀಕ್ಷೆಯ ಮುಚ್ಚಿದ ವರದಿಗಳ ಪ್ರಕಾರ
ಬ್ರಿಟನ್ನಿನಲ್ಲಿ ಹಿಂದುತ್ವವಾದ ಮತ್ತು ಸಿಖ್ ವಾದಗಳು ಬ್ರಿಟನ್ನಿನ ಅಸ್ಮಿತೆಗೆ ಹಾನಿ ಮಾಡುವಂಥ ಸ್ಥಿತಿಯಲ್ಲಿ ಬೆಳೆದಿವೆ ಅಂತ ಹೇಳಿದೆ. ಅಂದರೆ ಹಿಂದುತ್ವವಾದ ಭಾರತದಲ್ಲಿ ಮಾತ್ರವಲ್ಲ, ಇಂಗ್ಲೆಂಡಿನಲ್ಲಿ ಕೂಡ ಅಲ್ಲಿಯ ಅಸ್ಮಿತೆಗೆ, ಅಲ್ಲಿಯ ಮೂಲ ನಿವಾಸಿಗಳಿಗೆ ಅಪಾಯಕಾರಿಯಾಗಿ ಸ್ಥಿತಿಯಲ್ಲಿ ಬೆಳೆದಿದೆ ಎನ್ನುವಂಥದ್ದು ಬ್ರಿಟನ್ ಗೃಹ ಇಲಾಖೆಯ ಮುಚ್ಚಿದ ಲಕೋಟೆಯ ವರದಿಯಿಂದ ತಿಳಿದು ಬಂದಿದೆ. ಇನ್ನು ಕರ್ನಾಟಕವನ್ನು ತೆಗೆದುಕೊಂಡರೆ ಇನ್ನೊಂದು ವಿಷಯ ಕೂಡ ಹೊರಗಡೆ ಬಂದಿದೆ. ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವರು ಕೇತಗಾನಹಳ್ಳಿ, ಬೆಂಗಳೂರಿನ ಹೊರವಲಯದ ಕೇತಗಾನಹಳ್ಳಿಯಲ್ಲಿ ಸಾಕಷ್ಟು ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದರು. ಸುಮಾರು 14 ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದರು ಅನ್ನುವಂಥ ಒಂದು ಕೇಸು. ಆ ಕೇಸು ಕೆಲವು ವರ್ಷಗಳಿಂದ ನಡೀತಾ ಇದೆ. ಈ ಬಗೆಗೆ HD ಕುಮಾರಸ್ವಾಮಿಯವರ ಪರ ವಾದಿಸಿದ ಲಾಯರ್ಗಳ ಇದನ್ನು ಯಾರು ಕೂಡ ಒಪ್ಪಲಿಕ್ಕೆ ಕೂಡ ನ್ಯಾಯಾಂಗ ಒಪ್ಪಲು ತಯಾರಾಗಲಿಲ್ಲ. ಹಾಗೂ ಈ ನಿಟ್ಟಿನಲ್ಲಿ ಸರಿಯಾದ ಮಾಹಿತಿಯನ್ನು ಮತ್ತು ಸರ್ಕಾರ ಜಮೀನನ್ನು ಹಿಂತೆಗೆದುಕೊಳ್ಳುವ ಕೆಲಸ ಮಾಡದಿದ್ದರೆ ಜೈಲಿಗೆ ಕಳಿಸಬೇಕಾಗ್ತದೆ ಮತ್ತು ಎಲ್ಲರನ್ನೂ ಕೂಡ ಕೋರ್ಟಿನ ಕಟಕಟೆಗೆ ತಂದು ನಿಲ್ಲಿಸಬೇಕಾಗುತ್ತದೆ ಎನ್ನುವ ಮಾತನ್ನು ನ್ಯಾಯಾಧೀಶ ಕೆ ಸೋಮಶೇಖರ್ ಬರೆದ ನ್ಯಾಯಪೀಠವು ಹೇಳಿದೆ. ಹಾಗಾಗಿ HDK ಅವರಿಗೆ ಇನ್ನೊಂದು ಗುದ್ದು ನ್ಯಾಯಾಲಯದಿಂದ ಬಿದ್ದಿದೆ ಅಂತ ಹೇಳ್ಬೋದು. ಆದರೆ ರಾಜಕಾರಣಿಗಳಿಗೆ ಯಾವ ಗುದ್ದು ಬಿದ್ದರೂ ಅವರು ಇನ್ನೇನೋ ಒಂದು ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ನಾವು ಹೇಳಬೇಕಾದ್ರೆ ಸುನೀತಾ ವಿಲಿಯಮ್ಸ್ ಅವರು ಈಗಾಗಲೇ ಕಳೆದ 2024 ಜೂನ್ನಿಂದ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದಾರೆ. ಅವರನ್ನು SpaceX ಅಲ್ಲಿಗೆ ಕೊಂಡೊಯ್ದಿತ್ತು. ಆದರೆ ಅವರು ಹೋದಂಥ ಗಗನನೌಕೆಯು ಹಾಳಾದುದರಿಂದ ಅವರಿಗೆ ವಾಪಸ್ ಬರಲಿಕ್ಕೆ ಆಗಲಿಲ್ಲ. ಅದನ್ನು ರಿಪೇರಿ ಮಾಡಲಿಕ್ಕೆ ಹೋದರೆ ಅದು ಕೂಡ ರಿಪೇರಿ ಆಗಲಿಲ್ಲ. ಇಂಥ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ತೆಗೆದುಕೊಂಡ ಮೇಲೆ ನಾಸಾದವರು ನಾವೇ ಕರ್ಕೊಂಡು ಬರ್ತೀವಿ ಅಂತ 2 ತಿಂಗಳ ಹಿಂದೆ ಹೇಳಿದರು. ಈಗ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಏರಿದ್ದಾರೆ. ನಾಸಾದವ್ರದ್ದು ನಿನ್ನೆವರೆಗೆ ಸುದ್ದಿ ಇಲ್ಲ. ನಾಸಾದವರಿಗೆ ಕಳೆದ 10 ವರ್ಷಗಳಿಂದ ಹಣಕಾಸಿನ ಒಂದು ಮಟ್ಟಿಗೆ ತೊಂದರೆಯನ್ನು ಎದುರಿಸ್ತಿರುವ ಅಮೆರಿಕದವರು ನಾಸಾದವರಿಗೆ ಕೊಡುವಂಥ ಹಣದಲ್ಲಿ ಅರ್ಧಕ್ಕರ್ಧ ಕಟ್ ಮಾಡಿದ್ದಾರೆ. ಹಾಗಾಗಿ ನಾಸಾದವರು ಕೂಡ ಲೆಕ್ಕಾಚಾರದ ಮೇಲೆ ನಡೆಯಬೇಕಾಗಿದೆ. ಹಾಗೂ ಕೆಲವು ಹುದ್ದೆಗಳು ಕೂಡ ನಾಸಾದಲ್ಲಿ ರದ್ದಾಗಿವೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಅವರ ಮಿತ್ರ ಎಲಾನ್ ಮಸ್ಕ್ ಅವರಿಗೆ ನೀವೇ ISSಗೆ ಹೋಗಿ ಸುನೀತಾ ವಿಲಿಯಮ್ಸ್ರನ್ನು ಕರೆತರಬೇಕು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಎಲಾನ್ ಮಸ್ಕ್ ಏನು ಮಾಡ್ತಾರೆ? ISSಗೆ ಹೋಗ್ತಾರೆ, ಸುನೀತಾ ವಿಲಿಯಮ್ಸ್ರನ್ನು ಕರೆತರುತ್ತಾರೆ ಎನ್ನುವಂಥ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಚಾನಲ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳುತ್ತಾ ಮಾಡ್ತಾ ಇದ್ದೇನೆ ತಮಗೆಲ್ಲ ಒಂದು ದೊಡ್ಡ ಸಲಾಂ.